ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ಕೀರ್ತಿಯಲ್ಲಿ ನಿನ್ನ ಕುಟುಂಬದ ಹೆಸರಿದೆ. ನೀನು ಮಾಡುವ ಒಳ್ಳೆಯ ಕಾರ್ಯಗಳಲ್ಲಿ ನಿನ್ನ ಕುಟುಂಬದ ಹೆಸರಿದೆ. ನೀನು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ನಿನ್ನ ಕುಟುಂಬದ ಹೆಸರಿರುತ್ತದೆ. ನೀನು ನಿನ್ನ ಕುಟುಂಬವನ್ನು, ಕುಟುಂಬದ ಸದಸ್ಯರನ್ನು ಸರಿಯಾಗಿ ಗಮನಿಸಿದರೆ, ನೀನು ನಿನ್ನ ಜನ್ಮದಲ್ಲೇ ತಂದಿರುವ ಆಶೀರ್ವಾದಗಳು ಮತ್ತು ನೀನು ತೀರಿಸಬೇಕಾದ ಕರ್ಮಾವಿನ ಸಾಲಗಳು ಎರಡೂ ನಿನಗೆ ಅರ್ಥವಾಗುತ್ತವೆ. ಯಾರು ಹೇಗಿದ್ದರೂ ಸರಿ, ಜನರು ಏನು ನೀಡುತ್ತಾರೋ, ಮಾಡುತ್ತಾರೋ, ಹೇಳುತ್ತಾರೋ, ಯಾವುದೂ ನಿನ್ನ ನಿಯಂತ್ರಣದಲ್ಲಿಲ್ಲದಿರುವಾಗ ಚಿಂತೆಯ ಪ್ರಯೋಜನವೇನಿದೆ? ಅವರು ಅವರ ಹಾಗೆಯೇ ಇರಲಿ, ನೀನು ನೀನಾಗಿರು. ನಿನ್ನಲ್ಲಿರುವ ನನ್ನ ಬೆಳಕನ್ನು ನೀನು ಅರಿಯುವ ಸಮಯ ಬಂದಿದೆ. ನಿನ್ನ ಗಮನ ನಿನ್ನ ಭಕ್ತಿಯ ಮೇಲಿರಲಿ. ನನ್ನ ಮಗುವೇ, ಭಕ್ತಿ ಎಂಬುದು ಕೇವಲ ಪೂಜೆ ಮಾಡುವಾಗ ಉಂಟಾಗುವ ಭಾವನೆಯಲ್ಲ. ನೀನಾಡುವ ಮಾತಿನಲ್ಲಿ, ನೀನು ಮಾಡುವ ಕಾರ್ಯದಲ್ಲಿ, ನಿನ್ನ ಪ್ರತಿಯೊಂದು ಆಲೋಚನೆಯಲ್ಲಿ ಪ್ರಾಮಾಣಿಕತೆ ಇದ್ದರೆ ಸರಿ ತಪ್ಪಿನ ಅರಿವಿರುತ್ತದೆ. ಅದೇ ನಿನ್ನ ಭಕ್ತಿ. ಸರಿ ಮತ್ತು ತಪ್ಪು ತಿಳಿದುಕೊಂಡು ಅದರ ಪ್ರಕಾರ ನಡೆದುಕೊಳ್ಳುವ ವ್ಯಕ್ತಿಗೆ ದೇವರನ್ನು ಹುಡುಕಿಕೊಂಡು ಎಲ್ಲೂ ಹೋಗುವ ಅಗತ್ಯವಿರುವುದಿಲ್ಲ. ಏಕೆಂದರೆ ಅಂತಹ ವ್ಯಕ್ತಿಯಲ್ಲಿ ಎಲ್ಲ ದೇವರು ದೇವತೆಗಳ ವಾಸವಿರುತ್ತದೆ. ತಾನೇ ಒಂದು ದೈವಶಕ್ತಿಯಾಗಬಹುದು. ಸರಿ ತಪ್ಪನ್ನು ಮಾತ್ರ ತಪ್ಪದೇ ಪಾಲಿಸು. ನಿನ್ನ ಸಮೃದ್ಧಿ ಶಾಶ್ವತವಾಗುತ್ತದೆ. ನೀನು ನನ್ನ ಮಗು. ನಿನಗೆ ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.